ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ನಮಸ್ಕಾರ. ನಮ್ಮ ರಥದ ಇವತ್ತು 50ನೇ ದಿನ. ನಮ್ಮ ಸಂಕಲ್ಪ ದೇವಸ್ಥಾನ 20ನೇ ದೇವಸ್ಥಾನ ಆಗಿದೆ. ಯಾವ ದೇವಸ್ಥಾನ ಅಂದ್ರೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಜಕ್ಕೂರ್ ಲೇಔಟ್ ಅಲ್ಲಿ ಇದೆ. ಬನ್ನಿ ದೇವಸ್ಥಾನ ನೋಡಿ ದೇವಸ್ಥಾನ ಮಾಹಿತಿ ಅಂತ ತಿಳಿಯೋಣ. ನಾವು 41 ದಿವಸ 41 ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳಿಗೆ ಭೇಟಿ ನೀಡ್ತಿದೀವಿ. ಇದು ನಮ್ದು 20ನೇ ದೇವಸ್ಥಾನ ಆಗಿದೆ. ಈ ದೇವಸ್ಥಾನ ಮಾಹಿತಿ ಅಂತ ತಿಳಿಸ್ಕೊಡಿ ಸ್ವಾಮಿ. ಹೆಂಗ್ ನಿರ್ಮಿಸಿದೀರಾ ಈ ದೇವಸ್ಥಾನ, ಯಾವ ವರ್ಷದಲ್ಲಿ? ಇದು 2000ನೇ ಇಸ್ವಿ. 2000ದಲ್ಲಿ ಅದಕ್ಕಿಂತ ಮುಂಚೆ 10 ವರ್ಷದಿಂದ ಶ್ರಮ ಬಿಟ್ಟಿದ್ದು ದೇವಸ್ಥಾನ ಬೇರೆ ಏನೇನೋ ಮಾಡ್ಬೇಕು ಜನಗಳು ಹಿಂದೆ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ವಿ. ಆಮೇಲೆ ಏನೋ ಒಂದು ಅಲ್ಲಿ ನಾವು ಭಜನೆ ಮಾಡಿ ಅಯ್ಯಪ್ಪನ ಇದ್ ಮಾಡಿದಾಗ ಏನೋ ಇಲ್ಲಿ ಸ್ಥಾಪನೆ ಆಗ್ಬೇಕು ಅನ್ನೋದು ಒಂದು ಗುರಿ ಏನೋ ಬಂತು. ಅವಾಗ ನಾವೇ ಮಾಡ್ದೋ ವಿಗ್ರಹ ಅಂತ ಒಂದು ಸ್ಥಾಪನೆ ಮಾಡಿದ್ದು 2000 ಹಂಗೆ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದ. 3 ದೇವಸ್ಥಾನಗಳನ್ನು ಒಂದೇ ಸಲ ಕಟ್ಟಡ ಮಾಡಿ 3 ವಿಗ್ರಹಗಳನ್ನ ತಂದು ಸ್ಥಾಪನೆ ಮಾಡ್ಬೇಕು ಅಂದ್ಬಿಟ್ಟು ಶಿವಾರ ಪಟ್ಟಣದಿಂದ ವಿಗ್ರಹಗಳನ್ನ ಮಾಡಿಸಿ ಆವಾಗ 2000 ಇಸ್ವಿ 13-12ರಲ್ಲಿ ಈ ಜಾಗ ನಿಮ್ದು ಸ್ವಂತ ಜಾಗ? ಇದು ಅಂದರೆ ಸರ್ಕಾರದ ಇದು ಇಡೀ ಜಕ್ಕೂರ್ ಲೇಔಟ್ ಅನ್ನ ಬಸವೇಶ್ವರ ಕಾಲದಲ್ಲಿ ಇದು ಫ್ರೀ ಸೈಟ್ ಅಂತ ಅಲಾಟ್ ಮಾಡಿದಾಗ ಈ ಜಾಗನ ಇದು ರೋಡ್ ಅಂತ ಇದ್ ಮಾಡ್ಕೊಂಡ್ರು. ಆಮೇಲೆ ಇವರು ಬಿಡುಗಡೆ ಮಾಡಿದಾಗ ಇದು ಸೈಟ್ ಮಾಡ್ಕೋಬೇಕು ಅಂತ ಬಿಟ್ಕೊಂಡಿದ್ರು. VVIPಗಳಿಗೋಸ್ಕರ ಜಾಗ ಬಿಟ್ಕೊಂಡಿದ್ರು. ಅದನ್ನ ನಾವೇನ್ ಮಾಡ್ದ, ಈ ಜಾಗ ಏನಾಯ್ತು ಅಂದ್ರೆ ಈ ಜಾಗ ನೋಡ್ಕೊಂಡು ಹಿಂದೆ ನಮ್ದೊಂದು ಮನೆ ಇತ್ತು. ಆ ಮನೆಗೆ ರೋಡ್ ಆಗಿತ್ತು. ರೋಡ್ ಒಂದು ಬೇಡ ನಮ್ಗೆ ಏನ್ಬಿಟ್ಟು ಅಲ್ಲಿಗೆ ಗೋಡೆ ಕ್ಲೋಸ್ ಮಾಡ್ಬಿಟ್ಟು ಇಲ್ಲಿ ದೇವಸ್ಥಾನನ ಇದ್ ಮಾಡ್ಕೊಂಡು ಸ್ಥಾಪನೆ ಮಾಡಿ 2013ರಿಂದ ನಡ್ಕೊಂಡ್ ಬರ್ತಾ ಇದೆ. ಇದು ಸ್ಥಾಪನೆ ಮಾಡ್ಬೇಕಾದ್ರೆ ಪ್ರಥಮವಾಗಿ ಈ ವಿಗ್ರಹಗಳು 2013-12ನೇ ತಿಂಗಳಲ್ಲಿ ಸ್ಥಾಪನೆ ಆದಂತ ಆವಾಗ ಸ್ಥಾಪನೆಗೆ ಇದು ಈ ವಿಗ್ರಹಗಳ ಕೂರ್ಸಿದ್ದು. ಡಿಸೆಂಬರ್ 13, 2000 ಸ್ಥಾಪನೆ ಮಾಡಿದ್ರು. ಅದಕ್ಕಿಂತ ಮುಂಚೆ ಗುಡಿಸ್ಲು ಹಾಕೊಂಡು ಭಜನೆ ಮಾಡೋದು, ಏನ್ ದೇವ್ರ ದೇವ್ರು ಇಟ್ಕೊಂಡು ಇದ್ ಮಾಡ್ತಿದ್ರು. ಆಮೇಲೆ ಗವರ್ಮೆಂಟ್ ಇಂದ ಬಂದಿದ್ದೆಲ್ಲ ಆಗಲ್ಲ ಅಂತ ಇದೇ ಪ್ರತಿಮೆ ಬಿಡ್ಲಿಲ್ಲ. ಆಗ ಮೇನ್ ಗೇಟು ಮಾಡ್ಕೊಂಡು ಇಲ್ಲಿ ಕಾಂಪೌಂಡ್ ಒಂದು ಚಿಕ್ಕ ಗೇಟ್ ಮಾಡ್ಕೊಂಡು ಒಳಗಡೆ ಬರೋದಕ್ಕೆ ಇಟ್ಟಿಗೆ ಗೋಡೆ ಕಟ್ಕೊಂಡಿದ್ದು. ಆಮೇಲೆ ಈ ತರ ಇಂಪ್ರೂವ್ ಆಗಿ ಬಂದಿದ್ದು. ಇಲ್ಲಿ ಯಾವ್ಯಾವ ದೇವರುಗಳಿದೆ? ಇಲ್ಲಿ ಇವಾಗ ಗಣೇಶ, ಸುಬ್ರಹ್ಮಣ್ಯ, ಅಯ್ಯಪ್ಪ, ನಂತರ ಕಾಶಿ ವಿಶ್ವನಾಥ, ಆಮೇಲೆ ಅನ್ನಪೂರ್ಣೇಶ್ವರಿ, ಆಮೇಲೆ ತದನಂತರ ಇವ್ರ ಮೂಲಕ ಈಗ ಹೋದ ವರ್ಷ ಅಯೋಧ್ಯೆಯಲ್ಲಿ ರಾಮ ಸ್ಥಾಪನೆ ಆಯ್ತಲ್ಲ, ಅವತ್ತು ಇವರ ನೇತೃತ್ವದಲ್ಲಿ ಇಡೀ ದೇವಸ್ಥಾನ ಇವರಿಂದಲೇ ನಿರ್ಮಾಣ ಆಗಿ ಇವರೇನೆ ಆ ಶಿಲಾಮೂರ್ತಿನ ಗೌರ್ಮೆಂಟ್ ಎಂಪ್ಲಾಯ್, ಸೆಂಟ್ರಲ್ ಗೌರ್ಮೆಂಟ್ ಇವರೇನೆ ವಿಗ್ರಹನ ಇದ್ ಮಾಡಿಸಿ ಒಂದ್ ವರ್ಷ ಆಯ್ತು. ಶ್ರೀರಾಮ ಅಯೋಧ್ಯೆ ಅವತ್ತು ಸ್ಥಾಪನೆ ಮಾಡಿದ್ದು. ಅವತ್ತಿಂದ ಪೂಜೆ ಎಲ್ಲ ನಡೆಸ್ಕೊಂತಾ ಇದ್ವಿ. ಅವತ್ತಿಂದ ಪ್ರತಿ ಶನಿವಾರ ಪೂಜೆ ಅಯ್ಯಪ್ಪಂಗೆ ಇಲ್ಲಿ, ಆಮೇಲೆ ಪ್ರಸಾದ ಇದೆಲ್ಲ ಇವರೇ ನಡೆಸ್ಕೊಂಡು. ದೇವಸ್ಥಾನ 360 ದಿವಸ ಓಪನ್ ಇರುತ್ತಲ್ಲ ಸ್ವಾಮಿ? 350 ದಿವಸ ಓಪನ್ ಇರುತ್ತೆ. ಇಲ್ಲಿ ಮಾಲೆ ಹಾಕೋದು, ಇಲ್ಲ ತೆಗೆದು ಇರುಮುಡಿ ಕಟ್ಟೋದು ಎಲ್ಲ ಇದ್ರಲ್ಲಿ ಇದೆ, ಬುಕ್ಕಲ್ಲಿ ಇದೆ ಬೇಕಾದಷ್ಟು. ಪೂಜೆ ತಿಂಗಳಿಗೆ 2 ಸಲ ಗ್ರ್ಯಾಂಡ್ ಆಗಿ ನಡೀತಿದೆ. ಇಲ್ಲಿ ನವಗ್ರಹಗಳು ಚಿಕ್ಕದಾಗಿತ್ತು, ಅದನ್ನ ದೇವಸ್ಥಾನ ಕಟ್ಟಾಗುತ್ತೆ ಅಂತ ಇಲ್ಲಿದ್ದದ್ದು ನವಗ್ರಹಗಳನ್ನ ಅವರು ಮಾಡಿಸ್ತಿದ್ದಾರೆ. ಹಿಂದಗಡೆ ನವಗ್ರಹ ದಂಪತಿ ಸಮೇತ ನವಗ್ರಹ. ಇಲ್ಲಿ ಈ ಮಂಡಲ ಕಾಲ ಅನ್ನಪ್ರಸಾದಗಳು ಆತರ ಏನಾದ್ರು? ಬರೀ ಮಂಡಲ ಕಾಲ ಪ್ರಸಾದ ವಿನಿಯೋಗ ಇರುತ್ತೆ. ವಿಶೇಷ ಮಾಡಿಸೋರು ಮಧ್ಯದಲ್ಲಿ ಪ್ರಸಾದನ ಮಾಡ್ತಾ ಇರ್ತಾರೆ ಭಕ್ತಾದಿಗಳು. ಈಗ ನಾವು 25ನೇ ವರ್ಷದಲ್ಲಿ ಈಗ ಪ್ರತಿ ವರ್ಷನೂ ಅನುದಾನ ಇದ್ದೇ ಇರ್ತದೆ. 25ನೇ ವರ್ಷ ಅನ್ಸ್ಬಿಟ್ಟು ಸ್ವಲ್ಪ ಗ್ರ್ಯಾಂಡ್ ಆಗಿ ಇದ್ ಮಾಡ್ಬೇಕು ಅಂತ ಸೆಲೆಬ್ರೇಷನ್ ಮಾಡ್ತಾರೆ. ಇವಾಗ ಮಾಲೆ ಹಾಕಿರೋ ಸ್ವಾಮಿಗಳಿಗೆ ಇಲ್ಲಿ ಉಳ್ಕೊಳ್ಳಕ್ಕೆ ಏನಾದ್ರು ವ್ಯವಸ್ಥೆ ಇದೆಯಾ ಸ್ವಾಮಿ?
ಅದಿಲ್ಲ ಅದಿಲ್ಲ ಸ್ವಾಮಿ. ಅದನ್ ಮಾಡಿಲ್ಲ. ಇಡುಮುಡಿ ಕಟ್ಕೊಂಡು ಇಲ್ಲಿಂದ ಹೋಗ್ತಾರೆ. ಇರುಮುಡಿ ಭಜನೆ ಮಾಡೋದು, ಇರುಮುಡಿಗೆ ಮಾಲೆ ಹಾಕೋದು, ಮಾಲೆ ತೆಗಿಯೋದೆಲ್ಲ ಇಲ್ಲೇ ಮಾಡ್ತಾರೆ. ಹ್ಮ್. ಆದ್ರೆ ಇಲ್ಲಿ ಮಲಗೋದಕ್ಕೆ ಯಾರು ಇದ್ ಮಾಡೋದಿಲ್ಲ. ಸ್ನಾನ ಮಾಡಕ್ಕೆ ಮಂಜತ್ತು ಜಾಗ. ಇವಾಗ ಶ್ರೀನಿವಾಸ ವಿಗ್ರಹ ನಿರ್ಮಿಸ್ಬೇಕಂತ ಹೆಂಗ್ ಅನಿಸ್ತು ಸ್ವಾಮಿ ನಿಮ್ಗೆ? ಮೇಡಮ್ನವ್ರ 1 ಸೆಕೆಂಡ್, ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಹ್ಮ್. ವಿಶೇಷವಾಗಿ ನಾವು ಈ ಲೇಔಟ್, ನಾನು ಫಸ್ಟ್ನೇದಾಗಿ ನಾನು ಪರಿಚಯ ಮಾಡ್ಕೊಳ್ತೀನಿ. ಐ ಆಮ್ ಶ್ರೀನಿವಾಸ್, DH ಶ್ರೀನಿವಾಸ್ ಅಂತ. ನಾನು MNRE ಮಿನಿಸ್ಟ್ರಿ ಆಫ್ ನ್ಯೂ ರಿನ್ಯೂಬಲ್ ಎನರ್ಜಿ ಡಿವಿಷನ್ ಅಲ್ಲಿ ವರ್ಕ್ ಮಾಡ್ತೀನಿ. ಹಾಗಾಗಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ನಾನು ಮೊದ್ಲಿಂದನೂ ನಾನು ಅಯ್ಯಪ್ಪ ಸ್ವಾಮಿ ಭಕ್ತ. ಅಂದ್ರೆ ನಾನು 8ನೇ ಕ್ಲಾಸು ಅಲ್ಲಿ ಇರ್ಬೇಕಾದ್ರೆ ಎಲ್ಲ ಮಾಲೆ ಹಾಕ್ತಾ ಇದ್ರು. ಯಾಕೆ ಮಾಲೆ ಹಾಕ್ತಾರೆ ಏನು ಅಂತ ಕೆಲವ್ರನ್ನ ಕೇಳಿದಾಗ ಅದು ಅಯ್ಯಪ್ಪ ಸ್ವಾಮಿ ಮಾಲೆ ಅಂತ ಹೇಳಿದಾಗ ಅದು ಯಾಕೋ ಒಂಥರ ನಮಗೂ ಇಂಟ್ರೆಸ್ಟ್ ಆಯ್ತು. ಆ ದೇವಸ್ಥಾನ ಹತ್ರ ಹೋಗಿ, ಕೋಲಾರಲ್ಲಿ ನಾನು ಒಂದು ದೇವಸ್ಥಾನ ಐತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಭಜನೆ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಹೋಗಿ ಗುರುಸ್ವಾಮಿನ ಕೇಳಿದೆ ಏನು ಇದೆ ಅಂತ. ಅವರೆಲ್ಲ ಹೇಳಿದ್ರು ಈ ತರ ಅಯ್ಯಪ್ಪ ಸ್ವಾಮಿ ಈ ತರ ಹೇಳಿದಾಗ ನನಗೆ ಒಂಥರ ಇಂಟ್ರೆಸ್ಟ್ ಆಗಿ 9ನೇ ವರ್ಷಕ್ಕೆ ನಾನು ಮಾಲೆ ಹಾಕಿದೆ. ಮಾಲೆ ಹಾಕೊಂಡು ಅವಾಗಿಂದನೂ ಪ್ರತಿ ವರ್ಷನೂ ಮಾಲೆ ಹಾಕೊಂಡ್ ಬರ್ತಾ ಇದೀನಿ. ಮತ್ತೆ ಈ ಲೇಔಟ್ ನಾನು ಒಂದ್ 2-3 ಇವಾಗ ಹಳೇಬೀಡಲ್ಲಿ ದೇವಸ್ಥಾನ ಐತೆ, ಅಲ್ಲೂ ನಾನು ಸ್ವಲ್ಪ ಎಲ್ಲ ದೇವಸ್ಥಾನಕ್ಕೆ ಇದ್ ಮಾಡಿದೆ. ಚಿಕ್ಕಮಂಗ್ಳೂರಲ್ಲಿ ಇದ್ದೆ, ಅಲ್ಲಿನೂ ಮಾಡಿದೆ. ಮತ್ತೆ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ್ಮೇಲೆ ದೇವಸ್ಥಾನ ಪಕ್ಕಕ್ಕೆ ಬಂದಿದ್ದೀನಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪ್ರತಿ ದಿವಸ ಬೆಳಗ್ಗೆ ಎದ್ದು ನಾನು ಸ್ನಾನ ಮಾಡಿ ದಿವಸ ದೇವಸ್ಥಾನಕ್ಕೆ ಬರ್ತೀನಿ. ಪ್ರತಿ ದಿವಸನು ಬಂದಾಗ ಏನಂದ್ರೆ ಒಂದು ಉದ್ದೇಶ ಏನಂದ್ರೆ, ನೈಟ್ ನಾನು ಮಲಗಿರ್ಬೇಕಾದ್ರೆ ಒಂದ್ 2-3 ದಿವಸ ನನಗೆ ಒಂದು ವೆಂಕಟರಮಣ ಸ್ವಾಮಿ ಕಾಣಿಸ್ದಂಗೆ ನನಗೆ ಕನಸಿನಲ್ಲಿ ಗೊತ್ತಾಗ್ತಾ ಇತ್ತು. 2-3 ಸತಿ ಮತ್ತೆ ನಮ್ಮ ಸಂಘದವ್ರನ್ನೆಲ್ಲ ಕರೆದು ಹೇಳ್ದೆ, ಈ ತರ ಕನಸಿನಲ್ಲಿ ಬರ್ತೈತೆ, ಒಂದ್ ದೇವ್ರು, ಕಪ್ಪು ದೇವ್ರು ಇರುತ್ತೆ, ಅಭಯ ಹಸ್ತ ತೋರಿಸ್ತಾ ಇದ್ದಾನೆ ಅಂತ ಕೇಳಿದಾಗ ಅವರು ನಿನ್ನಿಷ್ಟ ಏನ್ ಮಾಡ್ತಿರೋ ಮಾಡಿ ಅಂದ್ರು. ಮತ್ತೆ ನಾವೆಲ್ಲ ಸೇರ್ಬಿಟ್ಟು ಒಂದು ಪ್ರತಿಷ್ಠಾಪನೆ ಮಾಡ್ಲೇಬೇಕಂತ ಹೇಳಿ ನೆನಪು ಮಾಡ್ಕೊಂಡು ನಾವು ಮಾಡಿದ್ವಿ ವೆಂಕಟರಮಣ ಸ್ವಾಮಿನ. ಫಸ್ಟ್ ಆಫ್ ಆಲ್ ಶಿವಪ್ಪ ಆದ್ಮೇಲೆ ಅನ್ನಪೂರ್ಣೇಶ್ವರಿ, ಆಮೇಲೆ ಗಣೇಶ, ಸುಬ್ರಹ್ಮಣ್ಯ, ಅಯ್ಯಪ್ಪ, ಈ 5 ದೇವರು ಇದಾರೆ. ಮತ್ತೆ ಇನ್ನೊಂದು ದೇವ್ರು ಬಂದ್ರೆ ಅಲ್ಲಿ ಪರಿಪೂರ್ಣ ಆಗುತ್ತೆ. ಆಮೇಲೆ ಉಡುಪಿಯಲ್ಲಿ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಐತೆ, ಅಲ್ಲಿ ಕಟ್ಪಾಡಿಯಲ್ಲಿ. ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಕೈ ಮುಗ್ದಾಗ ಅಲ್ಲೊಬ್ರು ವಯಸ್ಸಾಗಿರೋ ಅರ್ಚಕರು ಪೂಜೆ ಮಾಡ್ಬಿಟ್ಟು ನನಗೆ, ಸ್ವಾಮಿ ನಿಮ್ಮ ದೇವಸ್ಥಾನಲ್ಲಿ ಇನ್ನೊಂದು ದೇವ್ರು ಬಂದ್ರೆ ಪರಿಪೂರ್ಣ ಆಗುತ್ತೆ ನಿಮ್ಮ ದೇವಸ್ಥಾನ ಅಂದ್ರು. ಅರ್ಚಕರು ವಯಸ್ಸಾದವ್ರು, ಇವ್ರು ಯಾಕೆ ಈ ತರ ಹೇಳ್ತಾ ಇದಾರೆ ಅಂತ ಮತ್ತೆ ಹೋಗಿ ಅವ್ರನ್ನ ಕೇಳಿದೆ. ಇಲ್ಲ, ನೀವು ದಿವಸ ಬೆಳಗ್ಗೆ ಕೈ ಮುಗಿಯೋ ದೇವಸ್ಥಾನದಲ್ಲಿ ಇನ್ನೊಂದು ದೇವ್ರನ್ನ ತಂದು ಇಡಿಸಿ ಆ ದೇವಸ್ಥಾನ ತುಂಬಾ ಚೆನ್ನಾಗ್ ಆಗುತ್ತಂದ್ರು. ಅದೇ ಮನ್ಸಲ್ಲಿ ಇಟ್ಕೊಂಡು ಬಂದು ನಾವು ವೆಂಕಟರಮಣ ಸ್ವಾಮಿನೂ ಪ್ರತಿಷ್ಠಾಪನೆ ಮಾಡಿದ್ವಿ. ಪ್ರತಿ ವಾರನೂ ಪೂಜೆ ಕಾರ್ಯಕ್ರಮ ಎಲ್ಲ ನಾವೇ ನಡೆಸ್ಕೊಂಡು ಚೆನ್ನಾಗಿ ಡೆವಲಪ್ ಮಾಡ್ಕೊಂಡ್ ಬರ್ತಾ ಇದೀವಿ. ನಾವಿನ್ನೇನು ಎಲ್ಲೂ ಏನ್ ಇದ್ ಮಾಡ್ತಲ್ಲ, ನಾವೇ ಒಂದು ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕು, ಆಗ್ತಾ ಇದೆ. ಖಂಡಿತ ಆಗುತ್ತೆ ಸ್ವಾಮಿ. ಭಕ್ತಾದಿಗಳು ಸಹಾಯ ಮಾಡ್ತಾರೆ. ಈಗ ಪೇಂಟ್ ಮಾಡಿದ್ದೇವೆ ರಾಜಗೋಪುರ 25ನೇ ವರ್ಷದಲ್ಲ ಅಂತಂದ್ಬಿಟ್ಟು ಪೇಂಟ್ ಮಾಡ್ತಾರೆ. 6 ಲಕ್ಷ ಆಯ್ತು ಪೇಂಟ್ ಮಾಡಿಬಿಟ್ಟು 25ನೇ ವರ್ಷದ ವಾರ್ಷಿಕ. ಮೊನ್ನೆ ಆಯ್ತು, ಇವತ್ತು ಹೇಳ್ತಿದ್ದಲ್ಲಿ ಪೂಜೆ ಆಯ್ತು. ಮನೆಯಿಂದ ನಡೀತಾ ಇತ್ತು. ಸರಿ ಸ್ವಾಮಿ ಶರಣು. ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದು ತುಂಬಾ ಧನ್ಯವಾದಗಳು ಸ್ವಾಮಿ ಶರಣು. ನೀವು ಸಹ ಈ ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಒಳ್ಳೆ ವೈಬ್ ಕೊಡ್ತಿದೆ. ದೇವಸ್ಥಾನ ಹಿಸ್ಟ್ರಿ ಅಂತೂ ತುಂಬಾ ಚೆನ್ನಾಗಿದೆ. ಶ್ರೀನಿವಾಸ ಅವರಂತೂ ಎಮೋಷನ್ ಆಗ್ಬಿಟ್ರೆ ಹೇಳ್ತಾ ತುಂಬಾ ಚೆನ್ನಾಗಿದೆ ಹಿಸ್ಟ್ರಿ. ನೀವು ಬನ್ನಿ, ದೇವರ ಅನುಗ್ರಹವನ್ನು ಪಡೆಯಿರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.